ಬರ್ಲಿ ಕಿಟಕಿ ತೆಗಿ. ಅದು ತೆಗಿರಿ ಬರ್ತದ ಗಾಳಿ. ಇಲ್ಲಿ ಬಿಸಿಲಿಗೆ ಕರ್ಗ ಹಾಕದ್ರಿ ಮಾರಿ ಸ್ಕಿನ್ ಕೇರ್ ಮಾಡತ್ ಹೇಳಿದ್ರಿ. ಬಿಸಿಲಿಗೆ ಕರ್ಗ ಹಾಕದ್ರಿ, ಅದಕ್ಕ ಮಾರಿ ಕರ್ಗ ಹಾಕದ್ರಿ ಬಿಸಿಲಿಗೆ. ಯಾವಾಗ ನೋಡಿದ್ರೆ ಬರೀ ಮೊಬೈಲ್ ನೋಡ್ಕೊಂತ ಅಕ್ಕ ಒಂದ್ ಮಾತು ಕೇಳೇನ್ರಿ, ತಪ್ಪು ತಿಳ್ಕೊಬೇಡ್ರಿ. ಇಬ್ರು ಅಕ್ಕ ತಂಗಿರೇನ್ರಿ? ನನ್ನ ಮಗಳದಳಪ್ಪ. ಮಗಳ್ರಿ ಹಂಗ ಅನ್ಸಲ್ಲಲ್ರಿ? ನನಗೆ ಜಲ್ದಿ ಮದುವೆ ಮಾಡಿದ್ರಲ್ಲ, ಜಲ್ದಿ ಮಕ್ಕಳಾಗ್ಯಾವ. ಹೌದ್ರಿ? ಗೊತ್ತಾಗಲ್ಲಲ್ರಿ ಅಕ್ಕ. ಅಕ್ಕಿನ ಅಕ್ಕ ನೀವೇ ತಂಗಿ ಗತೆ ಕಾಣ್ತೀರಿ. ಸಣ್ಣಕ್ಕಿದ್ದಾಗ ಜಲ್ದಿ ಮದುವೆ ಮಾಡಿದ್ರ ನಂದು. ಸಣ್ಣಕ್ಕಿದ್ದಾಗ ಮದುವೆ ಮಾಡ್ಯಾರ? ಜಲ್ದಿ ಮಕ್ಕಳು ಬಿಡ ಯಪ್ಪ, ನಾಚಿಗೆ ಬರುತ್ತ. ಯಪ್ಪ ನಾಚ್ಕೊಂಡ್ರ ಸಣ್ಣ ಕೂಸ್ರಿ. ನಾ ಸಣ್ಣ ಕೂಸ್ಗತೆ ಕಾಣ್ತೇನೆ ನಾಚ್ಕೊಂಡ್ರು. ಹೆಸರು ಏನಿಟ್ರಿ ಹುಡುಗಿದು? ಸುಜಾತ ಅಂತ ಕರಿತೀವಪ್ಪ. ಸುಜಾತ ರೀ. ನಮಗ ನಿಮ್ ನೋಡಲ್ಲ ನಮ್ಮ ಅಕ್ಕ ನೆನಪ ಆದಳ್ರಿ. ಸತ್ ಆದಳ್ರಿ. ನನ್ಕಿಂತ 10 ವರ್ಷ ದೊಡ್ಡಕ್ರಿ. ಹೌದಾ? ಅಂದ್ರ ಸೇಮ್ ನಿಮ್ಮಗತ್ತೇನೆ ಇದ್ರಿ ನಮ್ಮ ಅಕ್ಕನ ಮಾರಿ. ನಾ ಅಕ್ಕ ಅಂತ ಕರಿಲ್ರ ನಿಮ್ಗೆ? ಯಾರು ಬೇಡ ಅಂತ ತಪ್ಪು ತಿಳ್ಕೊಳಲ್ರಿ. ಹೆಂಗ ತೀರ್ಕೊಂಡ್ಲಪ್ಪ ನಿಮ್ಮ ಅಕ್ಕ? ಹೋಗ್ಲಿ ಬಿಡ್ತಮ್ಮ, ಹೋಗ್ಲಿ ಬಿಡ. ನಮ್ಮ ಅಕ್ಕ ಬಾಳ ಪ್ರೀತಿ ಮಾಡ್ತಿಲ್ಲ ಅಕ್ಕ. ನಮಗೆ ಒಂದ್ ಹೆಣ್ಣು ನಡೆದು ಕೊಡ್ತೀನಿ ಅಂತ ಹೇಳಿಲ್ಲ ನನಗೆ. ಅಯ್ಯೋ ಪಾಪ. ಸತ್ತವಾದ್ಲ. ಅದೇ ಏನಾಗಿತ್ತಪ್ಪ? ಏನಾಗಿತ್ತು? ದೊಡ್ಡ ಕತೆ ಐತಕ್ಕ, ದೊಡ್ಡ ಕತೆ ಇದು. ಅದನ್ನ ಸ್ವಲ್ಪ ಸಣ್ಣದ್ ಮಾಡಿ ಹೇಳಲ್ಲ. ಏನಾಗಿತ್ತು? ಈಗ ನಮ್ಮ ಅಕ್ಕನ ಕೊಗೋಟ್ನೂರು ಕೊಟ್ಟಿದ್ರಿ. ನಮ್ಮ ಮಾಮ ನಮ್ಮ ಅಕ್ಕ ಇಬ್ರೇ ಗಂಡ ಐತಿ. ಇಬ್ರೇ ಗಂಡ ಐತಿ. ಮತ್ ಆರಾಮಿದ್ರು. ಒಂದ್ ಗುಡಿಸ್ಲಿತ್ತು. ನಮ್ಮ ಅಮ್ಮ ಚಂದನ ದುಡ್ಯಾವ. ನಮ್ಮ ಅಡಿಗೆ ಮನೆಯಾಗ ಚೆನ್ನಾಗ್ ನಡೆದಿತ್ತು. ಒಂದು ದಿನ ರಾತ್ರಿ ನೋಡಿದ್ರೆ ನನ್ ಕಳ್ ಚುರೋನಾಗತ್ತ. ಒಂದು ದಿನ ರಾತ್ರಿಗ ಅವತ್ತು ಸೂರ್ಯ ಮುಳುಗಿದ್ದ. ಅವತ್ತಿನ ದಿನ ಸೂರ್ಯ ಮುಳುಗಿದ್ದ. ಸೂರ್ಯ ಮುಳುಗದಾಗ ಕತ್ಲಾಗಿತ್ತು. ಕತ್ಲಾಗಿತ್ತು. ಕತ್ಲಾದಾಗ ಸಂಜೆ ಆಗಿತ್ತು. ಸಂಜೆಗೆ ಮನೆಗೆಲ್ಲ ಅಡಿಗೆ ಮಾಡಿಲ್ಲ ನಮ್ಮ ಅಕ್ಕ. ನಮ್ಮ ಅಮ್ಮ ಕೆಲಸದಿಂದ ಮನೆಗೆ ಬಂದಾನ ಊಟಕ್ಕೆ ಕುಂದ್ರವ. ನಮ್ಮ ಮಾಮ ಹೊಲಸ್ ಚಟ ಏನಂದ್ರೆ ಹೂಸ್ ಬಿಡ್ತಾನಿವ. ಊಟಕ್ಕೆ ಕೂತಾಗ ಹೂಸ್ ಬಿಡುದು ಹೊಲಸ್ ಚಟ ಇತ್ತು. ಯಾಕಂದ್ರೆ ನಿಂಗೆ ಲೋಡ್ ಮಾಡ್ದ ಹಿಂದ ಗ್ಯಾಸ್ ಅನ್ಲೋಡ ಹಿಂದ ಚಟ ಇವನಿಗೆ. ಎಂದಿನಂತೆ ಊಟಕ್ಕೆ ಕೂತಾರ ನಮ್ಮ ಅಕ್ಕ ಎಲ್ಲ ಅಡಿಗೆ ಹಚ್ಚಾಳ, ತಾಟ್ನ್ಯಾಗ ಅಡಿಗೆ ಕೊಟ್ಟಾಳ. ಗುಡ್ಡಿ ದೀಪ ಊಟಕ್ಕೆ ಇಟ್ಟಿರ್ತಾವ. ಕರೆಂಟ್ ಹೋಗಿ ತೊಡಿ ಮಗಳಿಗೆ ಇಟ್ಟಾಳ. ಇಟ್ಟಿದ್ದಕ್ಕೆ ನಮ್ಮ ಮಾಮ ಊಟ ಮಾಡ್ಯಾನ. ಗ್ಯಾಸ್ LPG ಗ್ಯಾಸ್ಗಿಂತ ಡೇಂಜರ್ ಇದು. ತೊಡಿ ಎತ್ತಿ ಬಿಟ್ಟ ಬೆಂಕಿ ಹತ್ತು ಬಿಡ್ತು. ನಮ್ಮ ಮಾಮಾಗೂ ಬೆಂಕಿ ಹತ್ತು. ನಮ್ಮ ಮಾಮನ ಉಳ್ಸಾಕು ನಮ್ಮ ಅಕ್ಕ ಬಂದ್ಲು. ನಮ್ಮ ಅಕ್ಕಗೂ ಬೆಂಕಿ ಹತ್ತು ಬಿಡ್ತು. ಬೆಂಕಿ ಹತ್ತಿ ಗುಡಿಸ್ಲಾನು ಸುಟ್ಟು ಹೋಗ್ಬಿಡುತ್ತೆ. ಒಂದು ಹೂಸಿಂದ ನಮ್ಮ ಜೀವನ, ಒಂದು ಹೂಸಿಂದ ನಮ್ಮ ಫ್ಯಾಮಿಲಿ ಸುಟ್ಟು ಕರ್ಕಲಾಯ್ತಲ್ಲ ಅಂತ ಹೇಳಿ ನನಗ ಇನ್ನ ಒಂದು ಹೂಸಿನ ಸಲ ನಮ್ಮ ವಂಶ ನಿರ್ನಾಮ. ಬರೇ ಒಂದು ಹೂಸ ಸಲಿಂದ ಮಂದಿಗೆ ಹೇಳಿದ್ರೆ ಮಂದಿ ಕೇಳಕ್ತಾರ. ಇರ್ಲಿ ಬಿಡು, ಬಿಟ್ಟು ಒಂದು ಹೂಸು ಸಾಯಿ ಹೊಡಿತಲ್ಪ ನಮ್ಮ ಫ್ಯಾಮಿಲಿ. ಏನಾದ್ರೆ ಏನು ದೇವ್ರ ಹಣೆ ಬರ್ದಾಗ ಹಿಂಗ ಸಾಯ್ಬೇಕಂತ ಬರ್ದಿರ್ತಾನ, ಹಂಗ ಆಗ್ಬೇಕಾಗತ್ತ. ಹೂಸ್ ಬಿಟ್ಟೆ ಸಾಯ್ದು ಬರ್ದಿರ್ತಾನೆ. ನಮಗೆ ನಮ್ಮ ಯಾರಿಗ್ ಗೊತ್ತು ಯಾರ ಹಣೆ ಬರ್ದಾಗ ಏನೇನು ಬರ್ದಾನ. ಏನ ಸಮಾಧಾನ ಮಾಡ್ಕೆ ಏನ್ ಮಾಡ್ತೀವಿ ಬಿಡಕ. ನೀ ಸಮಾಧಾನ ಮಾಡಕ್ಕೆ ನೀ ಏನ್ ಮಗಳು ಕೊಡಕ್ಯ ಇಲ್ಲ. ಟ್ಯಾಕ್ಸ್ ಸಮಾಧಾನ ನೋಡಿ. ಇಂಥ ಜನ ಅದಿರ್ಲತ್ ಭೂಮಿಯಾಗ. ಒಬ್ರಿಗೊಬ್ರು ಕಷ್ಟ ಸುಖ ಹೇಳ್ಕೋಬೇಕು, ಮಾಡ್ಬೇಕು, ಇರ್ತಾವ.